ಇನ್ನು ಪೇಪರ್ಸ್ ಕೂಡ ಸಿಗುತ್ತೆ. ಇನ್ನು ಜನತಾ ಕರ್ಫ್ಯೂಗೆ ಕಲಬುರಗಿ ಫುಲ್ ಲಾಕ್ ಆಗ್ಬಿಟ್ಟಿದೆ. ಮೊನ್ನೆಯಿಂದ ಗಮನಿಸ್ತಾ ಇದ್ದೀವಿ, ಕಲಬುರಗಿ ಲಾಕ್ಔಟ್ ಆಗಿದೆ. ಇನ್ನು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಕಲಬುರಗಿ ಫುಲ್ ಲಾಕ್ ಆಗಿದೆ. ಜನತಾ ಕರ್ಫ್ಯೂ ನಾಳೆ ನೀವು ದೇಶಾದ್ಯಂತ ನೀವು ಆಚರಣೆ ಮಾಡಬೇಕು ಅಂತ ಮೋದಿ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಕಲಬುರಗಿ ಫುಲ್ ಲಾಕ್ ಆಗ್ಬಿಟ್ಟಿದೆ. ಅಂಗಡಿ ಮುಂಗಟ್ಟುಗಳೆಲ್ಲ ಈಗಲೇ ಬಂದ್ ಆಗಿದೆ. ಇವತ್ತೇ ತರಕಾರಿ ಖರೀದಿಗೆ ಜನ ಅಲ್ಲಿ ಮುಗಿ ಬಿದ್ದಿದ್ದಾರೆ. ಒಂದ್ ಕಡೆ ಆತಂಕ, ಅಲ್ಲಿ ವೃದ್ಧ ಸಾವನ್ನಪ್ಪದ ಮೇಲೆ, ಇನ್ನೊಂದ್ ಕಡೆ ಈಗ ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿರೋದ್ರಿಂದ ನಾಳೆ ಏನ್ ಸಿಗುತ್ತೆ ಏನ್ ಸಿಗಲ್ಲ, ಹೊರಗಡೆ ಬರ್ಬೇಕಾ ಬೇಡ್ವಾ, ಜನ ಇನ್ನು ಕೂಡ ಗೊಂದಲದಲ್ಲಿ ಇದ್ದಾರೆ. ಹಂಗಾಗಿ ನಾಳೆಗೇನೆಲ್ಲ ಅಗತ್ಯ ವಸ್ತುಗಳು ಬೇಕು ಆ ಖರೀದಿಯಲ್ಲಿ ಜನ ಇವತ್ತೇ ಮುಗಿ ಬಿದ್ದಿದ್ದಾರೆ. ಮೈಸೂರಲ್ಲೂ ಕೂಡ ಬೆಂಬಲ ಕೊಡ್ತಾ ಇದ್ದಾರೆ. ಹಂಗಾಗಿ ದೇವರಾಜ ಮಾರುಕಟ್ಟೆ ವರ್ತಕರು ಬೆಂಬಲದ ಹಿನ್ನೆಲೆಯಲ್ಲಿ ನಾಳೆ ಅಂಗಡಿ ಮುಂಗಟ್ಟು ಬಂದ್ ಮಾಡೋದಕ್ಕೆ ನಿರ್ಧಾರವನ್ನ ಮಾಡ್ಕೊಂಡಿದ್ದಾರೆ. ಜನ ಕೂಡ ಈಗ ಸ್ಮಾರ್ಟ್ ಆಗಿದ್ದಾರೆ. ಅಂದ್ರೆ ನಾಳೆ ಜನತಾ ಕರ್ಫ್ಯೂ ಇರುತ್ತೆ ಅಂತ ಗೊತ್ತಾದ ತಕ್ಷಣ ಇವತ್ತೇ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ನಾಳೆ ಅಕಸ್ಮಾತ್ ಸಿಗ್ಲಿಲ್ಲ ಅಂದ್ರೆ ಪರಿತಪ್ಸೋದ್ ಯಾರು, ಪರದಾಡಿದ್ಯಾರು, ಅದೆಲ್ಲ ರಿಸ್ಕೇ ಬೇಡ, ಇವತ್ತೇ ಎಲ್ಲ ಖರೀದಿ ಮಾಡೋಣ ಅಂತ ಮಾರ್ಕೆಟ್ಗೆ ಮುಗಿ ಬಿದ್ದಿದ್ದಾರೆ. ಪ್ರಧಾನಿ ಏನು ಜನತಾ ಕರ್ಫ್ಯೂ ಬಗ್ಗೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಅದನ್ನು ನಾವೆಲ್ಲರೂ ಸ್ವಾಗತಿಸ್ತೇವೆ. ಮತ್ತು ನಾಳಿನ ಬಂದ್ನಲ್ಲಿ ನಾವೆಲ್ಲ ಸಂಪೂರ್ಣ ನಮ್ಮ ವ್ಯಾಪಾರ ವ್ಯವಹಾರಗಳನ್ನು ಸ್ಥಗಿತಗೊಳಿಸಿ, ಅಂದರೆ ದೇವರಾಜ ಮಾರುಕಟ್ಟೆ, ಮಂಡಿ ಮಾರುಕಟ್ಟೆ, ವಾಣಿವಿಲಾಸ ಮಾರುಕಟ್ಟೆ, ಲ್ಯಾಂಚೌನ್ ಕಟ್ಟಡ ಹಾಗೂ ವಿಶ್ವೇಶ್ವರಯ್ಯ ಭವನ ಮತ್ತು ಮೈಸೂರು ನಗರದ 65 ವಾರ್ಡಿನಲ್ಲಿ ಏನು ನಗರ ಪಾಲಿಕೆಯ ವಾಣಿಜ್ಯ ಕಟ್ಟಡಗಳಿದೆ ಅದರ ಎಲ್ಲ ಉದ್ದಿಮೆ